ದಶರಥ ಮಾಂಜಿ. ಇವರನ್ನ ಮೌಂಟೇನ್ ಮ್ಯಾನ್ ಎಂದು ಸಹ ಕರೆಯುತ್ತಾರೆ. ಇವರು ಬಿಹಾರದ ಗೆಹ್ಲೋರ್ ಗ್ರಾಮದವರು. ಇವರು ಕಲ್ಲು ಒಡೆಯುವ ಕೆಲಸವನ್ನ ಮಾಡ್ತಾ ಇದ್ರು. 1959ರಲ್ಲಿ ಇವರ ಪತ್ನಿ ಇವರಿಗಾಗಿ ಊಟವನ್ನು ತೆಗೆದುಕೊಂಡು ಬರಬೇಕಾದ್ರೆ ಬೆಟ್ಟದ ಮೇಲಿಂದ ಕಾಲು ಜಾರಿ ಕೆಳಗೆ ಬೀಳ್ತಾರೆ. ಆಗ ಅವರು ಗರ್ಭಿಣಿಯಾಗಿದ್ರು. ಅವರನ್ನ ಆಸ್ಪತ್ರೆಗೆ ಸಾಗಿಸಬೇಕು ಅಂದ್ರೆ ಆ ಬೆಟ್ಟದಿಂದ ಆಸ್ಪತ್ರೆಗೆ 70 ಕಿಲೋಮೀಟರ್ಗಳವರೆಗೆ ಕ್ರಮಿಸಬೇಕಿತ್ತು. ಕಷ್ಟಪಟ್ಟು ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಆದ್ರೆ ಆಸ್ಪತ್ರೆಗೆ ಹೋಗೋ ಮುನ್ನವೇ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿರತ್ತೆ. ತಮ್ಮ ಪತ್ನಿ ಇನ್ನಿಲ್ಲವೆಂದು ತಿಳಿದಂತಹ ದಶರಥ ಮಾಂಜಿಯವರಿಗೆ ಆಘಾತವಾಗುತ್ತೆ. ಅವರು ಆ ಬೆಟ್ಟವನ್ನ ಬೈಯೋಕೆ ಶುರು ಮಾಡ್ತಾರೆ. ಆ ಬೆಟ್ಟಕ್ಕೆ ಕಲ್ಲುಗಳಿಂದ ಹೊಡಿತಾರೆ. ಅವರ ಕೋಪ ಕಡಿಮೆ ಆಗೋದಿಲ್ಲ. ಅವರ ಬಳಿ ಇದ್ದಂತಹ ಮೇಕೆಗಳನ್ನ ಮಾರಿ ಒಂದು ಸುತ್ತಿಗೆ ಹಾಗೂ ಒಂದು ಉಳಿಯನ್ನ ತರ್ತಾರೆ. ಒಂದು ಸುತ್ತಿಗೆ ಹಾಗೂ ಒಂದು ಉಳಿಯನ್ನ ಬಳಸಿ ಅವರು ಬೆಟ್ಟವನ್ನು ಕೆತ್ತಲು ಶುರು ಮಾಡ್ತಾರೆ. ಇದನ್ನ ನೋಡಿದಂತಹ ಜನರು ದಶರಥ ಮಾಂಜಿಯವರನ್ನ ಅಪಹಾಸ್ಯ ಮಾಡ್ತಾರೆ. ಯಾರೇ ಏನೇ ಹೇಳಿದರೂ ಅವರು ತಮ್ಮ ಛಲವನ್ನು ಬಿಡುವುದಿಲ್ಲ. ತಮ್ಮ ಗ್ರಾಮ ಗೆಹ್ಲೋರ್ನ ಜನರಿಗೆ ಸಕಾಲದಲ್ಲಿ ಆಸ್ಪತ್ರೆ ತಲುಪಲು ದಾರಿ ಸುಗಮಗೊಳಿಸುವ ದೃಷ್ಟಿಯಿಂದ ಸುಮಾರು 110 ಮೀಟರ್ ಉದ್ದದ 7.7 ಮೀಟರ್ ಆಳದ ಪರ್ವತ ಮಾರ್ಗವನ್ನು 22 ವರ್ಷಗಳ ಕಾಲ ಕೆತ್ತಿದರು. ಈ ಕೆಲಸದಿಂದಾಗಿ ಗಯಾ ಜಿಲ್ಲೆಯ ಅತ್ರಿ ಮತ್ತು ವಜೀರ್ಗಂಜ್ ಬ್ಲಾಕ್ಗಳ ನಡುವಿನ ಪ್ರಯಾಣವು 70 ಕಿಲೋಮೀಟರ್ಗಳಿಂದ ಕೇವಲ 1 ಕಿಲೋಮೀಟರ್ಗೆ ಕಡಿಮೆಯಾಯಿತು. ಇವರ ಈ ಅದ್ಭುತ ಕಾರ್ಯಕ್ಕಾಗಿ ಇವರಿಗೆ ಮೌಂಟೇನ್ ಮ್ಯಾನ್ ಎಂಬ ಖ್ಯಾತಿಯನ್ನು ಪಡೆದರು. ಇವರ ಜೀವನದ ಕಥೆಯನ್ನು ಆಧರಿಸಿ ಮಾಂಜಿ ದಿ ಮೌಂಟೇನ್ ಮ್ಯಾನ್ ಎಂಬ ಬಾಲಿವುಡ್ ಚಲನಚಿತ್ರವು 2015ರಲ್ಲಿ ಬಿಡುಗಡೆಯಾಯಿತು. ಅಷ್ಟೇ ಅಲ್ಲ, 2016ರಲ್ಲಿ ಭಾರತೀಯ ಅಂಚೆಯು ದಶರಥ ಮಾಂಜಿಯವರ ಹೆಸರಿನಲ್ಲಿ ಅಂಚೆಯ ಚೀಟಿಯನ್ನ ಬಿಡುಗಡೆ ಮಾಡಿತ್ತು. ಒಟ್ಟಾರೆ ದಶರಥ ಮಾಂಜಿಯವರ ಕಥೆಯು ಪ್ರೀತಿ, ದೃಢ ಸಂಕಲ್ಪ ಮತ್ತು ಅಚಲ ಸಂಕಲ್ಪದ ಶಕ್ತಿಯನ್ನು ತೋರಿಸುತ್ತದೆ. ಯಾವುದೇ ಅಡೆತಡೆಗಳನ್ನು ಎದುರಿಸಲು ಮನುಷ್ಯನ ಪ್ರಯತ್ನವು ಎಷ್ಟರ ಮಟ್ಟಿಗೆ ಶಕ್ತಿಶಾಲಿ ಎಂಬುದಕ್ಕೆ ಅವರು ಉತ್ತಮ ಉದಾಹರಣೆಯಾಗಿದ್ದಾರೆ.